ವಸುಂಧರಾ ಸಾಯಿಸ್ಬಿಡ್ತೀನಿ. ನಡಿ ನಡಿ, ಅವಳನ್ನ ಹುಡ್ಕು. ಇದೇ ನನ್ನ ಜಾಗದಲ್ಲಿ ನಿಮ್ಮ ಮಗಳು ಇದ್ದಿದ್ರೆ ದುಡ್ಡುಗೋಸ್ಕರ ಅವಳನ್ನ ಹಿಡಿದು ಕೊಡ್ತಿದ್ರಾ? ಹೇ ಭಗವಾನ್, ಇವನ್ ಮನೆ ಕಡೆನೆ ಬರ್ತಾ ಇದ್ದಾನಲ್ಲ, ರಂಗಮ್ಮ ಏನಾದರೂ ಹೇಳಿರ್ಬೋದಾ? ಇಲ್ಲ ಇಲ್ಲ, ರಂಗಮ್ಮ ಹೇಗೆ ಹೇಳಕ್ ಸಾಧ್ಯ? ಆ ರಂಗಮ್ಮ ಏನಾದ್ರೂ ನನ್ನ ಜೊತೆ ಆಟ ಆಡ್ತಾ ಇದ್ದಾಳ ಏನೋ? ಆ ವಸುಂಧರಾ ಇದೇ ಏರಿಯಾದಲ್ಲಿ ಎಲ್ಲೋ ಇದ್ದಾಳೆ ಅಂದ್ಲು, ಎಲ್ಲೂ ಕಾಣಿಸ್ತಿಲ್ಲ. ರಂಗಮ್ಮಂಗಿದೆ ಇವತ್ತು. ಕೈಗೆ ಸಿಕ್ಕಿದ್ದು ಬಾಯ್ಗೆ ಸಿಗದೆ ಹೋಯ್ತು. ಶಟ್! ಯಾವನ ನನ್ನ ಕಾರ್ಗೋದು? ಅಯ್ಯೋ ನೀನಲ್ಲೇ ನಿನ್ಗೇನ್ ಕೈ ಕಡಿತಾ ಇರತ್ತಾ? ನೀನಾ? ನಿನ್ನ ಏರಿಯಾನ ಇದು? ನನ್ ಕಾರ್ಗೆ ಯಾಕೆ ಒದ್ದೆ ಅದನ್ನ ಮೊದ್ಲು ಹೇಳಲ್ಲ. ಪುಣ್ಯ ಬರುತ್ತೆ ನಿನ್ ಕಾರ್ಗೆ. ನನ್ ಕಾಲಲ್ಲಿ ಒದಿಸ್ಕೊಳ್ಳೋಕು ಲಕ್ಕಿರ್ಬೇಕು. ಜಗದ್ ಎಗರ್ಸ್ ಒದ್ದ ಅಂದ್ರೆ ಎಲ್ಗೋಗ್ ಬಿದ್ದಿರ್ತೀಯ ಗೊತ್ತಾ? ನೀನೇನ್ ದೇವೇಂದ್ರನ್ ಮಗ ನಾನು? ನೀವನು ಮುಟ್ಟಿದ ತಕ್ಷಣ ಪುಣ್ಯ ಬರುತ್ತಂತೆ. ಅಫ್ಕೋರ್ಸ್, ನಿನ್ ಸ್ಲಮ್ಗ್ ನಾನ್ ಕಾಲಿಟ್ಟಿರೋದೇ ನಿನ್ ಪುಣ್ಯ. ಅಯ್ಯಯ್ಯೋ, ಗಂಜ್ಲಾಗ್ ತೊಳೆದ್ರು ನಮ್ಮ ಏರಿಯಾ ಕ್ಲೀನ್ ಆಗಲ್ವಲ್ಲಪ್ಪ. ಮರ್ಯಾದೆಯಿಂದ ನನ್ನ ಕಾರಿಗೆ ನಮಸ್ಕಾರ ಮಾಡಿ ಸಾರಿ ಕೇಳ್ಕೊಂಡು ಹೋದ್ರೆ ಸರಿ. ವಾಟ್? ಸಾರಿ? ನಮಸ್ಕಾರ? ಅದು ನಾನು ಹೋಗಲೇ ಬೇಡ, ಕೆಣಕ್ ಬೇಡ, ಸರಿ ಇರಲ್ಲ. ಏನೋ ಮಾಡ್ತೀಯಾ? ಏನೋ ಮಾಡ್ಕೊಳಕ್ಕಾಗುತ್ತೆ ನಿನ್ ಕೈಲಿ? ಸ್ಲಮ್ ನೀನು. ನಿನ್ ಕಾರ್ಗೆ ಏನಾದ್ರು ಆಗಿದ್ರೆ ಅದೆಷ್ಟು ಅಂತ ಹೇಳು, ಬಿಸಾಕ್ತೀನಿ. ನೀನ್ ದುಡ್ಡು ತಗೊಂಡೋಗಿ ನಿಮ್ ಮನೆ ಬಾ ನಾಯಿಗೆ ಹಾಕೋ. ಯಾವನ್ಗ ಬೇಕು ನಿನ್ ದುಡ್ಡಲ್ಲಿ? ಹೋಗಲೇ. ಸಾರಿ ಕೇಳಿದ್ರೆ ಸರಿ. ಇವಾಗ ಸಾರಿ ಕೇಳಲ್ಲ, ಏನೋ ಮಾಡ್ತೀಯಾ? ನೋಡ್ಗುರು, ನಮ್ಮ ಮೇಲೆ ಬಂದಿದ್ದಲ್ದೆ ನನ್ನ ಮೇಲೆ ಕೈ ಹಾಕಿ ನಮ್ಮಂತಾನೆ. ಎಲ್ಲೋ ಹೋಗ್ತೀಯ ನೀನು? ಸಿಕ್ಕ್ಯಾ ಇದೆ ನಿನ್ಗೆ. ಬಿಡುಗರು ಆಯ್ತು. ಸಜ್ಜು, ಏನಾಗಿಲ್ಲ ಏನೋ ನಿಂಗೆ? ಏನಿಲ್ಲ, ಹೋಗಮ್ಮ. ಮನೆ ಕಾಯುವಾಗ ಅವ್ನು ಕೈ ಕರ್ನಾಗ ಕಡಿಯ ಸತ್ಯ ಬರ್ಲಿ ಮಾಡ್ತೀನಿ ಅವನ್ಗೆ. ಆಯ್ತು ಹೋಗಮ್ಮ, ಹೋಗು. ಪರವಾಗಿಲ್ಲ, ಹೋಗಮ್ಮ. ಇನ್ನೂ ನಾನು ಇಲ್ಲೇ ಇದ್ರೆ ಆಗಲ್ಲ. ವಿಶ್ವಜಿತ್ಗೆ ನಾನು ಇರೋ ಜಾಗಕ್ಕೆ ಗೊತ್ತಾಗಿರೋ ಹಾಗಿದೆ. ನಾನು ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡೋದು ಒಳ್ಳೇದು. ಯಾರೇ ನೀನು ಕಾವೇರಿ? ಯಾಕೆ ಹಿಂಗೆ ಕಾಡ್ತಿದ್ಯಾ? ಕಡೆ ಪಕ್ಷ ಸಿಕ್ತಿಯಾ ಇಲ್ವಾ? ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ ಅಂತನೂ ಗೊತ್ತಿಲ್ಲ. ಅಟ್ಲೀಸ್ಟ್ ನಿನ್ನ ಮುಖ ಹೆಂಗಿದೆ ಅಂತನೂ ಗೊತ್ತಿಲ್ಲ. ನಾನು ಏನು ಮಾಡಲಿ? ಯಾರ ಹತ್ರ ಹೇಳ್ಕೊಳ್ಳಿ ಇದನ್ನ? ನೆಟ್ಟಿಗಿರಕ್ ಬರಲ್ವಾ ನಿನ್ಗೆ? ನಿನ್ಗೇನಾಯ್ತು? ನಾನೇನ್ ಮಾಡ್ದೆ? ಮೂರೊತ್ತು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತೀಯಲ್ಲ, ಅಷ್ಟಲ್ದೆ ಅದ್ ಯಾವನು ನಿನ್ ಕಾಟ್ ಟಚ್ ಮಾಡ್ದ ಅಂತ ಅವನತ್ರ ಜಗಳ ಆಡ್ದಿಯಂತೆ. ಅವನೇನ್ ಮಾಡ್ದ ಅಂತ ನಿನ್ ಗೊತ್ತಾ? ಏನು ತಿಳ್ಕೊಳ್ದೆ ಏನೇನೋ ಮಾತಾಡ್ಬೇಡ. ಮೊದ್ಲಿಂದಾನು ನನ್ನ ಮಗನ್ ಕಂಡ್ರೆ ನನ್ಗಾಗಲ್ಲ. ಅಂದ್ರೆ ನಿಂಗೊಂದ್ ಮೊದ್ಲೇ ಗೊತ್ತಾ? ಗೊತ್ತಾ?
ಅವ್ನು ನನ್ನ ಆ ಜನ್ಮ ಶತ್ರು. ಸಿಕ್ ಕಡೆ ಎಲ್ಲ ನಾಯಿ ಕಚ್ಚದಂತರ ಆಡ್ತಾನೆ. ನನ್ನ ಕೈಲಿ ಉಗಿಸ್ಕೊಂಡಿದ್ದಾನೆ, ಹೊಡೆಸ್ಕೊಂಡಿದ್ದಾನೆ. ಅಯ್ಯೋ, ಅವ್ನು ನಿನಗೆ ತುಂಬ ಬೇಕಾದವಂತಾನೆ. ನಂಗ ಇಲ್ಲಪ್ಪ, ಅವ್ನು ಯಾರು ಅಂತಾನೆ ನೋಡಿಲ್ಲ. ಇದ್ರೂ ಇರ್ಬೋದು. ಅವತ್ತು ನಾನು ನಿನ್ನನ್ನು ಹುಡ್ಕೊಂಡು ಆ ಸೇಟು ಮನೆಗೆ ಬಂದಿದ್ದೆ. ಆವಾಗಿ ನನ್ನ ಮಗ ಅಲ್ಲೇ ಇದ್ದ. ಏನೋ ನಾನು ನೋಡಿಲ್ಲ. ಹಾಳಾಗಿ ಹೋಗ್ಲಿ ಬಿಡು. ನೀನೇ ಕಂದರತ್ರ ಜಗಳ ಆಡ್ಕೊಂತೀಯ, ಸುಮ್ಮನೆ ಇರಕ್ಕಾಗಲ್ವಾ? ನನ್ಗೆ ಹಂಗೇನೆ ಕಾಲ್ ಕೆರಿತಾ ಇರುತ್ತೆ. ಯಾರಾದ್ರೂ ಜಗಳ ಮಾಡೋಣ ಅಂತ ಕಾಯ್ತಾ ಇರ್ತೀನಿ. ಅಷ್ಟಕ್ಕೂ ನಾನ್ ಜಗಳ ಮಾಡ್ರೆ ನಿನಗೇನೆ ಕಷ್ಟ. ಕಷ್ಟನೇ. ನನ್ಗೆ ಕಿರಿಕ್ ಮಾಡೋರ್ಕೊಂಡ್ರೆ ಮೈಯೆಲ್ಲ ಉರ್ದೋಗತ್ತೆ. ಮತ್ತೆ ಯಾಕೆ ಇಲ್ಲಿ ಜಾಂಡ ಹುರ್ಕೊಂಡ್ ಕೂತಿದ್ಯಾ? ಜಾಗ ಖಾಲಿ ಮಾಡ್ಕೊಂಡು ಹೋಗತ್ತಾನೆ. ಓಹೋ ಸಾರಿ. ಈ ಮನೆಗೆ ಅಡ್ವಾನ್ಸ್ ಮಾಡಿರೋದು ನೀನಲ್ವಾ ತಾಯಿ? ನಾವೇ ಜಾಗ ಖಾಲಿ ಮಾಡ್ಕೊಂಡು ಹೋಗ್ತೀವಿ. ಏನ್ ಬೇಡ, ನಾನೇ ಹೋಗ್ತೀನಿ. ಎಲ್ಲಿಗೋ? ಈ ಸ್ಟೇಟಲ್ಲಿ ತುಂಬಾ ಕಾಫಿ ತೋಟ ಇದೆ ಅಂತೆ, ಅಲ್ಲಿಗೆ. ಅಬ್ಬಾ, ಹೋಗಮ್ಮ ಹೋಗು. ಒಂದ್ 4 ದಿನ ನೆಮ್ಮದಿಯಾಗಿರ್ತೀನಿ. ನಾಚಿಕೆ ಆಗಲ್ಲ ಹಿಂಗ್ ಹೇಳಕ್ ನಿನ್ಗೆ? ಒಬ್ಳೆ ಹುಡ್ಗಿ ಹೆಂಗ್ ಹೋಗೋದು? ಅಯ್ಯೋ, ನೀನ್ ಹುಡುಗಿ ಅಲ್ವಾ? ನೀನ್ ಆಡೋದ್ ನೋಡ್ತಿದ್ರೆ ಹುಡುಗಿ ಅಂತ ಅನ್ಸೋದೇ ಇಲ್ಲ. ಅಯ್ಯೋ, ನಿನ್ನ ಹತ್ರ ಜಗಳ ಆಡಕ್ ನನಗೆ ಟೈಮ್ ಇಲ್ಲ. ಡೈರೆಕ್ಟ್ ಆಗಿ ಒಂದು ವಿಷಯ ಕೇಳ್ತೀನಿ, ಬೊಗಳು. ಬೊಗಳು ಅಂತೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ. ಗೌರವದಿಂದ ನಡ್ಕೊಂಡು ಕೇಳ್ಕೊಂಡ್ರೆ ಮಾತ್ರ ನಾವು ಉತ್ತರ ಕೊಡೋದು. ಆಯ್ತಪ್ಪ, ಗೌರವ ಕೊಟ್ಟೆ ಕೇಳ್ತೀನಿ. ನಾನು ಕಾಫಿ ತೋಟ ನೋಡಕ್ ಹೋಗ್ಬೇಕು. ಅಲ್ಲೊಂದಿಷ್ಟು ರಿಸರ್ಚ್ ಮಾಡ್ಬೇಕು. ನನಗೆ ಒಳ್ಳೆ ಡ್ರೈವರ್ ಬೇಕು. ಬರ್ತೀಯಾ? ನಾನಾ? ನಿನ್ ಡ್ರೈವರ್ ಆಗ? ಸತ್ರು ಆಗಲ್ಲ. ಯಾಕಾಗಲ್ಲ? ದುಡ್ಡು ಕೊಡ್ತೀನಿ ತಾನೆ. ಇದೆ ಮಾತು ಮುಂಚೆ ದುಡ್ಡು ಅಂತೆಲ್ಲ. ಇದೇ ನನ್ ಗುರಿಯೋದು. ಏನ್ ಜಗತ್ತಲ್ಲಿ ನೀನೊಬ್ಳೆ ದುಡ್ಕೊಂಡಿರೋದು? ಆಯ್ತು, ದುಡ್ಡು ಕೊಡಲ್ಲ, ಫ್ರೀಯಾಗೆ ಬಾ. ನಂದೇ ಇಲ್ಲಿ ಹಾಸ್ಕೊಂಡು ಹೊದ್ಕೊಂಡ್ರೆ ಸಾಕಾಗಿದೆ. ಸಂಜೆ ಆದ್ರೆ ಸಂಪಾದನೆ ಎಷ್ಟಾಯ್ತಪ್ಪ ಅಂತ ಯೋಚನೆ ಮಾಡೋ ಜನ ನಾವು. ಅಂಥದ್ರಲ್ಲಿ ನಿನ್ ಜೊತೆ 300-400 ಕಿಲೋಮೀಟರ್ ಪುಕ್ಸೋಟೆ ಬರ್ಬೇಕಾ? ಅಂತ ಹರಕೆ ಏನು ಹೊತ್ಕೊಂಡಿಲ್ಲ ತಾಯಿ ನಾವು. ಒಳ್ಳೆ ಲೂಸ್ ಸವಾಸ ಆಯ್ತು ನನ್ಗೆ. ದುಡ್ಡು ಕೊಡ್ತೀನಂದ್ರೂ ಬರಲ್ಲ ಅಂತ್ಯ, ದುಡ್ಡು ಕೊಡಲ್ಲ ಅಂದ್ರೂ ಬರಲ್ಲ ಅಂತ್ಯ. ಮೆಂಟ್ಲೆ ನೀನು? ನಾನು ಮೆಂಟ್ಲೆ. ನಿನ್ನಂತ ಶೂರ್ಪನಕ್ಕಿ ನನ್ನ ಎದುರುಗಡೆ ನಿಂತ್ಕೊಂಡ್ರು ನಾನು ಮಾತಾಡ್ತಿದ್ದೀನಲ್ಲ, ನಾನು ಪಕ್ಕ ಮೆಂಟ್ಲೆ. ಅಯ್ಯೋ, ಈಗೇನು ಕರ್ಕೊಂಡು ಹೋಗ್ತೀಯೋ ಇಲ್ವೋ? ಏಯ್ ಹೋಗ್ಯಲ್ಲಿ. ನಿನ್ನಂತ ಹೆಮ್ಮಾರಿನ ಹೊತ್ಕೊಂಡು ಉತ್ಸವಕ್ಕೆ ಹೋಗಕ್ಕೆ ನಾನೇನು ಶತದಡ್ಡ ಮೂರ್ಖ ಮುಟ್ಟಾಳ ಶಿಖಾಮಣಿನ? ಯಪ್ಪ, ಎಲ್ರೂ ಇದ್ರೇನೆ ನಿನ್ನ ಸಹಿಸ್ಕೊಳಕ್ಕಾಗಲ್ಲ. ಇನ್ನೇನಾದ್ರೂ ನಾನು ಒಬ್ನೇ ಮಿಕಾ ನಿನ್ ಜೊತೆ ಬಂದ್ಬಿಟ್ರೆ ಸತ್ತೆ ಅಷ್ಟೇ. ಏನ್ ಗುರಾಯಿಸ್ತಿದ್ಯಾ? ಏನು ಮಾಡಲಿ? ನನಗೆಲ್ಲ ರೀತಿ ಸಪೋರ್ಟ್ ಮಾಡೋಕ್ಕೆ, ಸೆಕ್ಯೂರಿಟಿ ಕೊಡೋಕ್ಕೆ ಇವನೇ ಕರೆಕ್ಟ್ ಪರ್ಸನ್. ಬಟ್ ಹೆಂಗೆ ಒಪ್ಪಿಸ್ಲಿ ಇವನನ್ನು? ಜಾದೂಗಾರರು ಹೇಳುವ ಮಂತ್ರ 5 ಅಕ್ಷರ. ಆಬ್ರಕಡಾಬ್ರಾ. ರಾಜೀವ ಏರ್ಪಡಿಸಿದ ಸಂಧಾನ. ಹಾ, ರಾಜಿ. ಹಾ, ರಾಜಿ ಪೂರಿ ಬಾಜಿ ಮಾಡೋ ಕೆಲಸ ಇಲ್ಲ. ಕಾಫಿ ತಗೊಳ. ನಿಮ್ಮ ಅಪ್ಪ ಫೋನ್ ಮಾಡಿದ್ರು ಕಣ. ಏನಂತೆ? ಇನ್ನೊಂದು ಸಂತಾನ ಭಾಗ್ಯ ಬೇಕಂತ. ಕತ್ತೆ. ಇರೋ ಮಕ್ಕಳಿಗೆ ಮದ್ವೆ ಮಾಡಿ ಅವ್ರ ಸಂತಾನ ನೋಡೋ ವಯಸ್ಸು ಅವ್ರದ್ದು. ಅವ್ರದ್ದು? ನಿಂದು? ನಂದಿನ 25. ಸದ್ಯ ಸ್ವೀಟ್ 16 ಅಲ್ಲಿಲ್ವಲ್ಲ ನನ್ನ ಪುಣ್ಯ. ಏನಂತ ನಿಮ್ಮ ಯಜಮಾನ್ರದ್ದು? ದೊಡ್ಡ ಯಜಮಾನ್ರು ಹೋದ್ಮೇಲೆ ಅವ್ರಿಗೆ ಅಲ್ಲಿರಕ್ ಆಗ್ತಿಲ್ವಂತೆ. ಮತ್ತಿಲ್ಲ ಬಂದ್ಬಿಡಕ್ ಹೇಳು. ಹಂಗೆ ಬರಕ್ ಆಗಲ್ವಂತೆ ಕಣೋ. ಯಾವ್ದಾದ್ರು ಫಂಕ್ಷನ್ ನೆಪ ಮಾಡ್ಕೊಂಡು ಬರ್ಬೋದು ಅಂತಂದ್ರು. ಅದಕ್ಕೆ ನಿಮ್ಮಿ ಮದುವೆ ವಿಚಾರ ಮಾತಾಡ್ಬಿಡೋಣ ಅಂತ. ಅಯ್ಯಯ್ಯೋ ಆಂಜನೇಯ, ನಿಮ್ಮಿ ಮದ್ವೆಗಿಟ್ಟಿದ್ದ ದುಡ್ಡನ್ನ ಅವಳು ಮಾನ ಕಾಪಾಡಕ್ಕೆ ಅಂತ ಆ ಪೆಂಡಾಲ್ ಮಂಜನ್ ಬಾಯಿಗೆ ಹಾಕಿದ್ದಾಯ್ತು. ಈಗ ಅದನ್ನ ಇವ್ರಿಗೆ ಹೆಂಗ್ ಹೇಳಿ? ಹೇಳಿದ್ರೆ ಇವ್ರು ಯಾರು ತಡ್ಕೊಳಲ್ಲ. ಏ, ಅದೇನ್ ಹಂಗೆ ಕೂತಿದೀಯಾ? ನಿನ್ನೆ ಕೇಳ್ತಿರೋದು. ಬೇಗ ಹೋಗಿ 1 ಲಕ್ಷ ಬಿಡಿಸ್ಕೊಂಡ್ ಬಾ. ಮದ್ವೆ ದಿನ ಫಿಕ್ಸ್ ಮಾಡ್ಬಿಡೋಣ. ಸುಮ್ನಿರಮ್ಮ, ಅದೇನ್ ಮಗಳ ಮೇಲೆ ಪ್ರೀತಿನೇ ಇಲ್ವಾ ನಿನ್ಗೆ? ಅವಳನ್ನ ಮದ್ವೆ ಮಾಡಿ ಸಾಚೆ ಕಳ್ಸೋದ್ರಲ್ಲೇ ಇದೆಯಲ್ಲ. ಮತ್ತೆ 30 ವರ್ಷ ದಾಟೋವರೆಗೂ ನಿಮ್ಮಿಬ್ರು ಮುಖಗಳನ್ನೇ ನೋಡ್ಕೊಂಡ್ ಬಿದ್ದಿರ್ಲ? ನನ್ನಿಂದ ಆಗಲ್ಲ. ಆದಷ್ಟು ಬೇಗ ನನ್ ಮದ್ವೆ ಮಾಡ್ಸು ಅಷ್ಟೇ. ಸೋಮ್ನಿರ ಸುಪ್ನಾತಿ, ಮದ್ವೆ ಆಗ್ಬಿಟ್ರೆ ಆಂಟಿ ಆಗೋಗ್ಬಿಡ್ತೀಯ ಕಣೆ. ಇನ್ನೊಂದ್ 6 ತಿಂಗಳು ಲವ್ ಮಾಡ್ಕೊಂಡೆ ಇದ್ಬಿಡು. ಏ ಹೋಗು, ನನ್ ವಯಸ್ಸಿನ ಹುಡುಗಿರಲ್ಲ ಇವಾಗ 2 ಮಕ್ಳು ತಾಯಿ ಆಗಿದ್ದಾರೆ. ಇನ್ ಕಾಯಕ್ ನನ್ನಿಂದ ಆಗಲ್ಲ. ಆ ವಿವೇಕ್ ಬೇರೆ ಹೋದ್ ಕಡೆ ಬಂದ್ ಕಡೆ ಎಲ್ಲ ನನ್
ಜೀವ ತಿಂತಿದ್ದಾನೆ. ಮದ್ವೆ ಮಾಡಿ ನಂಗೊಂದು ಬಾಳ್ ಕೊಡು ಅಂತ ಗೋಗರಿತಾ ಇದ್ದಾನೆ ಕಣೋ. ಅದ್ ಯಾವ ನಕ್ಷತ್ರದಲ್ಲಿ ಹುಟ್ಟುಬಿಟ್ಟಿಯಲ್ಲಿ ಮದ್ವೆ 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 ಅಂತ ಜೀವ ತಿಂತ್ಯ. ಅದೇನೋ ಹಂಗಾಡ್ತಿದ್ಯಾ? ನೀನೇ ಸಾಲ ಮಾಡಿ ಮದುವೆ ಮಾಡೋನ್ ಹಾಗೆ. ಅದ್ ನಾವು ಚೀಟಿ ಕಟ್ ತಂದಿರೋ ದುಡ್ಡು ತಾನೆ, ಬೇಗ ಅದನ್ನ ಬಿಡಿಸ್ಕೊಂಡ್ ಬಾ. ಅದನ್ನ ಅಣ್ಣನ ಕೈಯಲ್ಲಿಟ್ಟು ಬೇಗ ನಿಮ್ಮಿ ವಿವೇಕ್ ಮದ್ವೆ ಮುಗಿಸ್ಬಿಡೋಣ. ಇವ್ರು ಬಿಡೋ ಹಂಗ್ ಕಾಣಲ್ಲ, ಏನಪ್ಪ ಮಾಡ್ಲಿ? ಏನೋ ಮುಚ್ಚಿಡ್ತಿದ್ದಾನೆ ಅನಿಸ್ತಿದ್ಯಲ್ಲ, ಏನಿರ್ಬೋದು? ಆಯ್ತು ಬಡ್ಕೋಬೇಡಿ, ಮದ್ವೆ ತಾನೆ ಮಾಡಿಸ್ತೀನಿ, ಓಕೆನಾ? ಎಲ್ರೂ ಮನೇಲೂ ಮದ್ವೆ ಅಂದ್ರೆ ಸಾಕು, ಹೆಣ್ಮಕ್ಳು ತಲೆ ತಗ್ಸ್ಕೊಂಡು ನಾಚ್ಕೊಂಡು ರೂಮ್ ಸೇರ್ಕೊಂಡ್ಬಿಡ್ತಾವೆ. ಆದ್ರೆ ನಮ್ಮನೇಲಿ ನೋಡಪ್ಪ ಕರ್ಮ, ಬೆನ್ನುಗ್ ಬಿದ್ದಿರೋ ಬೇತಾಳ ತರ ಮದ್ವೆ ಮಾಡ್ಸೋ ಮದ್ವೆ ಮಾಡ್ಸೋ ಮದ್ವೆ ಮಾಡ್ಸೋ ಅಂತವೆ. ಹಲೋ ಮಗ, ಅರ್ಜೆಂಟಾಗಿ ಒಂದು ಹೆಲ್ಪ್ ಆಗಬೇಕಿತ್ತು. ಏನಿಲ್ಲ, ತಂಗಿ ಮದುವೆಗೆ ಅಂತ ಇಟ್ಟಿದ್ದ ದುಡ್ಡು ಯಾವುದಕ್ಕೋ ಖರ್ಚಾಯಿತು. ಈಗ ಮನೇಲೂ ಹೇಳ್ಕೊಳಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ತಿಲ್ವೋ? ಹೆಂಗಾರು ಮಾಡಿ 1 ಲಕ್ಷ ದುಡ್ಡು ಅರೇಂಜ್ ಮಾಡಿಕೊಡೋ. ಬಡ್ಡಿ 3% ಆದರೂ ಪರವಾಗಿಲ್ಲ, ಕಟ್ಕೊಂಡು ಹೋಗ್ತೀನಿ. ನನ್ನ ತಂಗಿ ಮದುವೆ ಮಾಡಲೇಬೇಕು ಗುರು, ಇಲ್ಲ ಅಂದರೆ ಎಲ್ಲರ ದೃಷ್ಟಿಲೂ ನಾನು ಕೆಟ್ಟವನಾಗ್ಬಿಡ್ತೀನಿ. ಎಲ್ರೂ ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಆಗ್ತಿದ್ಯೋ? ಪ್ಲೀಸ್ ಕಣ, ಹೆಂಗಾದರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಡೋ. ಈಗಲೇ ಬರ್ತೀನಿ ಮಗ. ಹಾಂ, ಹಲೋ ಮಗ, ಎಲ್ಲಿದ್ಯೋ? ಸಾಲ ಕೊಡ್ತೀನಿ ಅಂದಿದ್ಯಲ್ಲಪ್ಪ, ಏನಾಯ್ತು? ಏನ ಫೈನಾನ್ಷಿಯಲ್ ಎಂಟಿ ಓಡೋದ್ಲ? ಅವನ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಗೆ ಸೇರ್ಕೊಂಡ. ಬೈ ನಾನೇನು ಮಾಡ್ಲೋ ಈಗ? ಸರಿಯಪ್ಪ, ಪ್ಲೀಸ್ ಬೇರೆ ಕಡೆ ಟ್ರೈ ಮಾಡ. ನನಗೆ ಸಾಲ ಕೊಡೋ ಟೈಮಲ್ಲೇ ಅವನ ಹೆಂಡತಿ ಓಡೋಗ್ಬೇಕಾ? ಆಂಜನೇಯ, ಏನು ಮಾಡ್ಲಪ್ಪ ನಾನೀಗ? ಏನು ಫ್ರೆಂಡ್ ಹತ್ರ ಸಾಲ ಕೇಳ್ತಿದ್ಯಾ? ಅದೆಲ್ಲ ನಿನಗೆ ಯಾಕೆ? ಸುಮ್ಮನೆ ಕೇಳದ್ನಪ್ಪ. ಮುಖ ನೋಡ್ತಿದ್ರೆ ತಂಗಿ ಮದ್ವೆಗೆ ಅಂತ ಇಟ್ಟಿದ್ದ ದುಡ್ಡನ್ನ ಒಳ್ಳೆ ಕುದುರೆ ರೇಸಾಡಿ ಕಳ್ಕೊಂಡು ಬಂದಂಗಿದೆ. ಹೌದು, 8ನೇ ನಂಬರ್ ಜಾಕಿಗೆ ದುಡ್ಡು ಕಟ್ಟಿದ್ದೆ, ಗಂಟು ಸಮೇತ ಮುಂಡ ಮುಚ್ಕೊಂಡೋಯ್ತು. ಏನಿವಾಗ? ನಾನು ರೇಸ್ ಆಡ್ತೀನೋ, ಜೂಜ್ ಆಡ್ತೀನೋ, ಮತ್ತೊಂದು ಮಾಡ್ತೀನೋ, ಅದೆಲ್ಲ ನಿನಗೆ ಯಾಕೆ? ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೋ. ನಾನಿರೋ ಮನೇಲಿ ಏನೋ ಸಮಸ್ಯೆ ಆಗ್ತಿದೆ ಅಂದ್ರೆ ಅದನ್ನ ತಿಳ್ಕೊಬೇಕಾಗಿರೋದು ನನ್ನ ಕೆಲಸ ತಾನೆ. ಯಾವ್ದು ನಿಮ್ಮನೆ? ಮನೆ ನಿಂದೆ ಇರ್ಬೋದು, ಆದರೆ ನಾವು ನಿಮ್ಮೋರಲ್ವಲ್ಲ. ಹಾಂ, ನಮ್ಮದೇ 1000 ಪರ್ಸ್ನಲ್ ವಿಷಯಗಳಿರುತ್ತೆ, ಅದನ್ನೆಲ್ಲ ಕಟ್ಕೊಂಡು ನಿನಗೇನಾಗಬೇಕು? ನನಗೇನು ಆಗ್ಬೇಕಾಗಿಲ್ಲ. ಆದ್ರೆ ನಿನ್ ತಂಗಿ ಮದ್ವೆ ಮುಂದಕ್ಕೆ ಹೋಗ್ತಾ ಇದೆಯಲ್ಲ, ನಿನ್ ತಂಗಿ ಮದ್ವೆಗೆ ಅಂತ ಎತ್ತಿಟ್ಟಿದ್ದ ದುಡ್ಡನ್ನ ನೀನು ಮಿಸ್ಯೂಸ್ ಮಾಡ್ಕೊಳ್ತಿದ್ಯಾ ಅಂದ್ರೆ ನೀನೆಂತ ಬೇಜವಾಬ್ದಾರಿ ಮನುಷ್ಯ ಇರಬೇಕು. ಹೌದು, ಅವಳು ಮದ್ವೆಗೆ ನಮ್ಮ ಅಪ್ಪ ಅಮ್ಮ ಮಾಡಿಟ್ಟಿದ್ದ ಸಾಲನ ಕುಡ್ದು ಖಾಲಿ ಮಾಡಿದೆ, ಈ ಸ್ಪೀಟ್ ಆಡ್ ಖಾಲಿ ಮಾಡಿದೆ, ಆಲ್ ಇಂಡಿಯಾ ಟೂರ್ಗೆ ಹೋಗಿ ಖಾಲಿ ಮಾಡಿದೆ, ಏರಿಯಾಗೆಲ್ಲ ಹೆಂಡ ಹಂಚ್ ಖಾಲಿ ಮಾಡಿದೆ. ನಿನಗೇನ ಇವಾಗ? ನಮ್ಮವೇ ಭಂಗ ಬಾಯಿ ಬಡ್ಕೊಂಡು ನಗ್ತಾ ಇದ್ದಾವಿಲ್ಲಿ, ಇವಳು ಬೇರೆ ಬಂದ್ಬಿಟ್ಲು. ಅಂದ್ರೆ ಈಗ ಪ್ರಾಬ್ಲಮ್ ಏನು ಅಂತ ನೀನು ಹೇಳಲ್ಲ. ಏಯ್, ನೀನೇ ನನ್ನ ಫ್ರೆಂಡಾ ಇಲ್ಲ ನನ್ನ ಅತ್ತೆ ಮಗಳ? ನಾನೇ ಪ್ರಾಬ್ಲಮ್ ನಿನ್ನ ಹತ್ರ ಯಾಕೆ ಹೇಳ್ಕೋಬೇಕು? ಅದೇನೋ ಕಾಫಿ ತೋಟ ಹುಡ್ಕೊಂಡು ಹೋಗ್ತೀನಿ ಅಂತಿದ್ಯಲ್ಲ, ಮೊದಲು ತೊಲಗು. ನಾನು ಹೋಗ್ತೀನಿ, ಆದ್ರೆ ತಂಗಿ ಮದ್ವೆಗೆ ದುಡ್ಗೇನ್ ಮಾಡ್ತೀಯಾ? ಸೇಟು ಮನೆ ತಿಜೋರಿ ಹೊಡಿತೀನಿ, ಇಲ್ಲ ಯಾವಂದಾದ್ರೂ ತಲೆ ಹೊಡಿತೀನಿ. ನಿನಗೆ ಯಾಕಮ್ಮ ನನ್ನ ಚಿಂತೆ? ಒಂದೇ ಮನೇಲಿ ಇದ್ದೀವಿ ಅಂದಿದ್ದು ಮಾತ್ರಕ್ಕೆ ನೀನೇನು ನನ್ನ ಬಂಧು ಬಳಗನೂ ಅಲ್ಲ, ನಮ್ಮ ನೆಂಟರು ಅಲ್ಲ. ನನ್ನನ್ನು ಸುಮ್ಮನೆ ರೇಗಿಸ್ಬೇಡ. ನೀನು ಕೆಲಸ ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇರು. ಅಷ್ಟೇನಾ? ತೆಗೆದು ಬಿಟ್ಟ ಅಂದ್ರೆ ರಾಜಸ್ಥಾನದ ಮರುಭೂಮಿಗೆ ಹೋಗಿ ಮಕ್ಕಾಡೆ ಬಿದ್ದಿರ್ಬೇಕು. ಎಷ್ಟೇ ತಲೆ ತಿಂತ್ಯಾ? ಹೋಗಲೇ, ನಂದೇ ನನಗಾಗಿದೆ ಇಲ್ಲಿ. ಒಳ್ಳೆ ಮಾತಲ್ಲಿ ಹೋಗು ಅಂದೆ.
ಹೋಗಲ್ವಾ? ನಾನೇ ಹೋಗ್ತೀನಿ. ಈ ನನ್ನ ಮಗ ಇದು ಯಾಕೆ ಹಿಂಗೆ ಆಡ್ತಿದ್ದಾನೋ ಗೊತ್ತಾಗ್ತಿಲ್ಲ ವಸುಂಧರ. ಮೊದಲೆಲ್ಲ ನಿಮ್ಮಿ ಮದುವೆ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದ. ಈಗ ಏನೋ ನೆಪ ಮಾಡಿಕೊಂಡು ಮದುವೆ ಮುಂದಕ್ಕೆ ಹಾಕ್ತಾನೆ ಬರ್ತಿದ್ದಾನೆ. ತಂಗಿ ಮದುವೆ ಮಾಡಿಬಿಟ್ರೆ ಬೇರೆ ಮನೆ ಕಳಿಸ್ಬೇಕಲ್ಲ ಅಂತ ದುಃಖನೋ ಏನೋ. ಅಷ್ಟೊಂದು ಪ್ರೀತಿ ತಂಗಿದ್ ಕಂಡ್ರೆ. ಪ್ರೀತಿನೂ ಇಲ್ಲ ಮಣ್ಣು ಇಲ್ಲ. ತಂಗಿ ಮದುವೆ ಮಾಡಿಸಿದ್ರೆ ದುಡ್ಡು ಖರ್ಚಾಗುತ್ತೆ ಅಂತ ಚಿಂತೆ ಕಣಮ್ಮ ಅವನ್ಗೆ. ತೆಪ್ಪಗಿದ್ರೆ ಸರಿ. ಇವಾಗ ಸಿಟ್ಟು ಬಂದ್ರೆ ಏನು ಗೋಡೆ ತಲೆ ಚಚ್ಕೋತೀಯ ಅಷ್ಟೇ ತಾನೇ? ಅದು ಸರಿ, ದುಡ್ಡು ತಂದ್ಯಾ? ತರ್ತೀನಿ ಇರಲೇ. ಏನ್ 6 ತಿಂಗಳು ಬಿಟ್ಟು ಮದ್ವೆ ಆಗ್ಬಿಟ್ರೆ ನೀನೇನು ಹಣ್ಣನ್ನು ಮುಖ್ಯ ಆಗ್ಬಿಡ್ತ್ಯಾ? ಆಂಟಿ, ನಮ್ಮ ಕಡೆ ಎಲ್ಲ ಅಣ್ಣ ಆದವನ್ಗೆ ತಂಗಿ ಮದುವೆ ಮಾಡೋದು ಅಂದ್ರೆ ಎಷ್ಟು ಉತ್ಸಾಹ ಗೊತ್ತಾ? ತಂಗಿ ವಯಸ್ಸಿಗೆ ಬಂದ್ರೆ ಸಾಕು, ದುಡ್ಡಿಲ್ಲ ಅಂದ್ರೂ ಊರೆಲ್ಲ ಸಾಲ ಮಾಡಿ ಆದ್ರೂ ಮದುವೆ ಮಾಡಿಸ್ತಾರೆ. ತಂಗಿಗೆ ಮದುವೆ ಮಾಡಿಸಿದ್ದಾನೆ ಅಂದ್ರೆ ಅಂಥವನಿಗೆ ನಮ್ಮ ಕಡೆ ಸಿಗೋ ಮರ್ಯಾದೆನೇ ಬೇರೆ. ತಂಗಿಗೆ ಮದುವೆ ಬೇಸ್ ದಾಟಿದ್ರು ಬೇಜವಾಬ್ದಾರಿ ತೋರಿಸ್ತಾರಲ್ಲ ಅಂತನೆಲ್ಲ ನಮ್ಮ ಕಡೆ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ತಾರೆ. ರಾಜಸ್ಥಾನದಲ್ಲಿ ಕತ್ತೆಗಳು ಸಿಗ್ತಾವ? ಇಲ್ಲ, ಇಲ್ಲಿಂದ ತರ್ಸ್ಕೊಂಡಾದ್ರೂ ಕತ್ತೆ ಮೆರವಣಿಗೆ ಮಾಡಿಸ್ತಾರೆ. ಕೇಳಿಸ್ಕೊಂಡೇನೋ? ಇಂಥ ಅವಮಾನದ ಬಾಳು ಬೇಕಾ ನಿಂಗೆ? ಮೊದಲು ನಾವು ಕೊಟ್ಟಿರೋ ದುಡ್ಡನ್ನ ಬಿಡಿಸ್ಕೊಂಡ್ ಬಾ. ಪಾಪ ಕಣೆ ನಿರ್ಮಲ, ನಿನ್ನ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತಾ ಇದೆ. ನೀನು ಮಾವನ್ ಮಗನ್ ಪ್ರೀತಿ ಮಾಡ್ತಿದ್ಯಾ, ಆದ್ರೂ ಮದ್ವೆ ಮಾಡ್ಕೊಳಕ್ ಆಗ್ತಿಲ್ಲ. ಮಣ್ಣ ಆದವನ್ಗೆ ನಿನ್ ಪ್ರೀತಿನೇ ಅರ್ಥ ಆಗ್ತಿಲ್ವಾ ಅಥವಾ ಪ್ರೀತಿ ಬೆಲೆನೇ ಗೊತ್ತಿಲ್ವಾ? ಸರಿಯಾಗಿ ಫಿಟ್ಟಿಂಗ್ ಇಡ್ತಿದ್ದಾಳಲ್ಲಪ್ಪ. ಸಮಾಧಾನ ಮಾಡ್ಕೊಂಡು ನಿರ್ಮಲ. ನಿನ್ ವಿಷಯ ಇರಲಿ, ಹೆತ್ತ ತಂದೆ ತಾಯಿ ಕಷ್ಟಪಟ್ಟು ತಂದ್ಕೊಟ್ಟಿರೋ ದುಡ್ಡನ್ನ ತಾನು ಬಳಸ್ಕೊಂಡು ನಿಮ್ಮೇಲೆ ಕೋಪ ಮಾಡ್ಕೊಂತಿದ್ದಾನಲ್ಲ, ಅವನನ್ನು ಹೇಗೆ ಸಹಿಸ್ಕೊಂಡಿದ್ದೀರಾ ಆಂಟಿ? ಹೊಟ್ಟೆ ಉರಿಯಲ್ವಾ ಆಂಟಿ? ನಿಮ್ದೇ ದುಡ್ಡಿದ್ರು ಮಗಳ ಮದುವೆ ಮಾಡಕ್ ಆಗ್ತಿಲ್ಲ ಅಂತ ಸಂಕಟ ಆಗ್ತಿಲ್ವಾ ನಿಮ್ಗೆ? ಆಗ್ತಾ ಇದೆ, ಕರಳು ಕಿತ್ತು ಬರೋ ಹಾಗಾಗ್ತಿದೆ. ಆದ್ರೂ ಯಾಕೆ ತಡ್ಕೊಂತಿದ್ದೀರಾ ಆಂಟಿ? ಮದುವೆ ವಯಸ್ಸು ಮೀರ್ತಾ ಇದ್ರು ಮಗಳ ಮನೇಲಿ ಇರೋದು ನಿಮಗೆ ಸಂತೋಷನಾ? ಯಾವ ತಾಯಿಗೆ ಸಂತೋಷ ಆಗುತ್ತಮ್ಮ? ವಯಸ್ಸಿಗೆ ಬಂದಿರೋ ಮಗಳು ಅಂತಂದ್ರೆ ಸೆರ್ಗಲ್ ಕಟ್ಕೊಂಡು ಕೆಂಡ ಇದ್ದಾಗೆ. ಏ ಸಂಜು, ತಂಗಿಗೆ ಮದುವೆ ಮಾಡೋ ಅಂತಂದ್ರೆ ರೂಮಿಗೆ ಹೋಗಿ ಸೇರ್ಕೋತೀಯ ಕೈಲಾಗ್ದ ಒಂಥರ. ಮೊದ್ಲ ದುಡ್ಡು ಬಿಡಿಸ್ಕೊಂಬಂದು ನಿಮಗೆ ಮದುವೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಾವೆಲ್ಲ ಕುತ್ತಿಗೆಗೆ ಹಗ್ಗ ಹಾಕೋಬೇಕಾಗತ್ತೆ, ಗೊತ್ತಾಯ್ತಾ? ನಮ್ಮ ಮನೆಗೆ ಬಂದಿರೋ ಉದ್ದೇಶ ಏನ್ ನೀನು? ನನ್ಗೇನು ಉದ್ದೇಶ ಇಲ್ಲ. ಯಾಕೆ? ಮತ್ತೆ ಯಾಕೆ ಹಿಂಗಾಡ್ತಿದ್ಯಾ? ಅಮ್ಮ ಮಗನ ಮಧ್ಯಾಹ್ನ ತಂದಿಡೋ ಬುದ್ಧಿ ಯಾ ನನ್ನ ಮಗ ಹೇಳ್ಕೊಟ್ಟಿದ್ ನಿನ್ಗೆ? ಸರಿಯಾಗಿ ಮಾತಾಡು. ನೀನ್ ಸರಿಯಾಗಿ ನಡ್ಕೋತಿದ್ಯಾ? ಫಸ್ಟು ಸುಮ್ಮನಿದ್ದವ್ರ ತಲೆಗೆ ಏನೇನೋ ಹಚ್ಕೊಟ್ಟು ಈಗ ಅಮ್ಮ ಮಗಳು ಇಬ್ರು ನನ್ನ ಅಗೇನೆಸ್ಟ್ ಆಗೋಗಿ ಮಾಡ್ತಿದ್ಯಲ್ಲ, ಏನೋ ಅನ್ಸಲ್ವ ನಿಂಗೆ? ಅದ್ರಲ್ಲೇನಿದೆ? ಅಣ್ಣ ಅದೊಂದು ತಂಗಿ ಮದುವೆ ಮಾಡಿಸ್ಲಿ ಅಂತ ತಾನೇ? ಮಾಡಿಸ್ತೀನಿ, ಅದು ನಿನ್ನಿಂದ ಹೇಳ್ಸ್ಕೊಬೇಕಾಗಿಲ್ಲ. ನಾನು ನನ್ನ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲದೆ ಸುಮ್ಮನೆ ಯಾಕೆ ಹಚ್ಕೊಟ್ಟೆ ಅವ್ರಿಗೆ? ನಿನ್ ಪರಿಸ್ಥಿತಿ ಏನು ಅಂತ ಕೇಳ್ದೆ ತಾನೆ? ಹೇಳ್ದ್ಯಾ ನೀನು? ಅದೇ ಯಾಕೆ ಹೇಳಬೇಕು ಅಂತ. ನನಗೂ ನಿನಗೂ ಏನು ಸಂಬಂಧ? ನೋಡು, ನಮ್ಮ ಮನೆಗೆ ಏನು ಪ್ಲಾನ್ ಮಾಡ್ಕೊಂಬಂದು ಸೇರ್ಕೊಂಡಿದ್ಯಾ ಅಂತ ಹೇಳು. ಇಲ್ಲಾಂದ್ರೆ ಮಕ್ಳು ಕಳ್ಳಿ ಮನೆಗೆ ಸೇರ್ಕೊಂಡಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ಕೊಟ್ಕೊ ಹೋಗಲೇ. ಏನೇ ತಾಯಿ ನೀನು ರೋದ್ನೆ, ಯಾಕೆ ಹಿಂಗೆ ಟಾರ್ಚರ್ ಕೊಡ್ತಿದ್ಯಾ? ಹೋಗ್ಲಿ, ನಿನ್ಗೆ ಏನಾಗ್ಬೇಕು ಅದನ್ನಾದ್ರೂ ಹೇಳು. ಹೇಳಿದ್ನಲ್ಲ, ನಾನು ಕಾಫಿ ತೋಟಕ್ಕೆ ಹೋಗ್ಬೇಕು. ಯಾವ ತಗಡು ನನ್ನ ಮಗ ಇಟ್ಕೊಂಡಿದ್ದಾನೆ ನಿನ್ನ? ಹೋಗಿ ನೆಮ್ಮದಿಯಾಗಿದ್ಬಿಡಲ್ಲಿ. ಅಂದ್ರೆ ಒಬ್ಳೆ ಹೋಗ್ಬೇಕಾ? ಆಯ್ತಮ್ಮ, ನಾನೇ ಒಬ್ಬ ಒಳ್ಳೆ ಡ್ರೈವರ್ನ ಫಿಕ್ಸ್ ಮಾಡಿಕೊಡ್ತೀನಿ. ಮೊದಲು ಇಲ್ಲಿಂದ ತೊಲಗು. ನನ್ನನ್ನು ತೊಲಗಿಸೋದ್ರು ಅಂದ್ರೆ ಅಷ್ಟೊಂದು ಇಷ್ಟನಾ ನಿನಗೆ? ಓಕೆ,
ಹೊರಡ್ತೀನಿ. ಆದರೆ ನನಗೆ ಯಾರೋ ಡ್ರೈವರ್ ಬೇಡ, ಒಳ್ಳೆ ಡ್ರೈವರ್ ಬೇಕು. ಆಯ್ತು, ನೀನು ಶೂರ್ಪನಖಿ ಅವತಾರಗಳನ್ನೆಲ್ಲ ಸಹಿಸ್ಕೊಳ್ಳೋ ಒಬ್ಬ ಒಳ್ಳೆ ಮಿಖಾನೆ ಕಳಿಸ್ಕೊಡ್ತೀನಿ. ಮೊದಲಿನಿಂದ ನಡಿ. ಒಳ್ಳೆಯವನು ಅಂತ ಹೆಂಗೆ ನಂಬೋದು? ಸರಿ, ಅವ್ನು ಬರೀ ಒಳ್ಳೆ ಡ್ರೈವರ್ ಆಗಿದ್ರೆ ಸಾಲದು. ಅವನು 5 ಅಡಿ 7 ಇಂಚ್ ಉದ್ದ ಇರಬೇಕು, ಎಣ್ಣೆಗೆಂಪು ಬಣ್ಣ ಇರಬೇಕು, ಕುರ್ಚಲು ದಾಡಿ ಬಿಟ್ಟಿರಬೇಕು, ಕ್ರಾಪ್ ತೆಗೆದು ತಲೆ ಬಾಚಿರ್ಬೇಕು. ನೀನೇನು ಡ್ರೈವರ್ ಹುಡುಕ್ತಿದ್ಯಾ ಅಲ್ಲ ಕಟ್ಕೊಳ್ಳೋ ಗಂಡನ ಹುಡುಕ್ತಿದ್ಯಾ? 5 ಅಡಿ 7 ಇಂಚ್ ಅಂತೆ, ಎಣ್ಣೆ ಕೆಂಪಂತೆ, ಕುರ್ಚುಲ್ ಗಡ್ಡ ಅಂತೆ. ಏಯ್, ನನ್ನ ಬಗ್ಗೆ ಹೇಳ್ತಿದ್ಯಾ?